ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ಇವತ್ತು ಸಂಕ್ರಾಂತಿ ಹಬ್ಬ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ವಿಡಿಯೋ ಮಾಡ್ತಿದ್ರೆ ನಮ್ಮಮ್ಮ ಆ ಕಡೆ ಸೌಂಡ್ ಮಾಡ್ತಾನೆ ಇರ್ತಾರೆ. ಓಕೆ, ಎಲ್ಲರಿಗೂ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇದು ಏನು ಹೊಸ ವರ್ಷದಲ್ಲಿ ಫಸ್ಟ್ ಹಬ್ಬ ಅಂತಾರೆ, ಬಟ್ ಆದರೆ ನಮಗೆ ಯುಗಾದಿಲೇ ಫಸ್ಟ್ ಹಬ್ಬ ಬರೋದು. ಬಟ್ ಆದರೆ ಕ್ಯಾಲೆಂಡರ್ ಚೇಂಜ್ ಆದಮೇಲೆ ಫಸ್ಟ್ ಬರೋ ಹಬ್ಬನೇ ಮಕರ ಸಂಕ್ರಾಂತಿ ಹಬ್ಬ. ಸೊ ನಾನು ಇವಾಗ ತಲೆ ಸ್ನಾನ ಮಾಡ್ಕೊಂಡು ಬಂದು ರೆಡಿಯಾಗಿದ್ದೀನಿ. ಇನ್ನೂ ಸ್ಯಾರಿ ಎಲ್ಲ ಹಾಕ್ಕೊಳ್ಬೇಕು. ತೋರಿಸ್ತೀನಿ ಯಾವ ಸ್ಯಾರಿ ಅಂತ. ನಮ್ಮಮ್ಮ ಮದುವೆ ಆದಾಗ ನಮ್ಮ ಅಪ್ಪನ ಮನೆ ಕಡೆಯಿಂದ ಮತ್ತು ನಮ್ಮ ಅಮ್ಮನ ಅಣ್ಣ ಒಬ್ಬರು ಕೊಡಿಸಿದ್ದಾರೆ ಸೀರೆ. ಸೊ ಅದು ಪ್ಯೂರ್ ಮೈಸೂರು ಸಿಲ್ಕ್ ಸೀರೆ. ಆಗಿನ ಕಾಲದಲ್ಲಿ ಯಾವ ಥರ ಇತ್ತು ಅಂತ ತೋರಿಸ್ತೀನಿ. ಇದೊಂದು 30 ಇಯರ್ಸ್ ಹಳೆ ಸೀರೆ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಸ್ಮೂತಾಗಿದೆ. ಒಳ್ಳೆ ಬೆಣ್ಣೆ ಮುಡ್ದಂಗೆ ಆಗುತ್ತೆ ನೋಡಿದ್ರೆ ಸೀರೆ, ಅಂದರೆ ಸರಿ ಉಟ್ಟಾಗ ಅಷ್ಟು ಸ್ಮೂತ್ ಇದೆ. ಮತ್ತು ಮೈ ಮೇಲೆ ಹಾಕ್ಕೊಂಡ್ರೆ ಅದು ಸೀರೆ ಉಟ್ಟಿದ್ದೀವಿ ಅಂತಲೇ ಅನಿಸೋದಿಲ್ಲ. ಹಾಗಾಗಿ ಅದಕ್ಕೆ ನಾನು ಒಂದು ಪ್ಲೇನ್ ಬ್ಲೌಸ್ ಹೊಲಿಸಿದ್ದೀನಿ, ಅಂದರೆ ಸ್ಲೀವ್ಲೆಸ್ ಬ್ಲೌಸು. ಅದಕ್ಕೆ ಮ್ಯಾಚ್ ಮಾಡಿ ಯಾವುದಾದ್ರು 2 ಸೀರೆ ಅದೇ, 2ರಲ್ಲಿ ಯಾವುದಾದ್ರೂ ಒಂದು ಉಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ತೋರಿಸ್ತೀನಿ. ಹಾಗೆ ಇನ್ನೊಂದು ಏನಪ್ಪ ವಿಷಯ ಅಂತ ಅಂದರೆ, ಇವತ್ತು ಸಂಕ್ರಾಂತಿ ಹಬ್ಬ. ಇವತ್ತಿನ ದಿನವೇ ಇನ್ನು ಇವರು ಮಧುಗೌಡ ಅವ್ರದ್ದು ನಾನು ಸ್ಯಾರಿ ಒಂದು ರಿವ್ಯೂ ವಿಡಿಯೋ ಮಾಡಿ ಹಾಕಿದ್ನಲ್ಲ, ಸೊ ಅದು ನಿಖಿಲ್ ನಿಶಾ ಅವ್ರ ವ್ಲಾಗಲ್ಲಿ ಇವತ್ತು ಒಂದು ವಿಡಿಯೋ ಬಂದಿದೆ. ಸೊ ಅವ್ರ ವಿಡಿಯೋದಲ್ಲಿ ನಾನು ರಿವ್ಯೂ ಕೊಟ್ಟಿರೋದನ್ನ ವಿಡಿಯೋ ತೋರಿಸಿದ್ದಾರೆ. ನನಗೊಂದು ಸಿಕ್ಕಾಬಡೆ ಖುಷಿ ಆಯಿತು. ಅವರಂತ ಅಷ್ಟು ದೊಡ್ಡ ಯೂಟ್ಯೂಬರು ನನ್ನದು ವಿಡಿಯೋನ ತೆಗ್ದು ನೋಡಿ ಹೇಳಿದ್ದಾರೆ ಅಂದಾಗ ಒಂಥರ ಫುಲ್ಲು ಖುಷಿ ಆಯಿತು. ತೋರಿಸ್ತೀನಿ, ಆ ಕ್ಲಿಪ್ಪಿಂಗ್ ನನ್ನ ಹತ್ರ ಇದೆ. ಫಸ್ಟು ರೆಡಿಯಾಗಿ ಬಂದು ಯಾವ ಸೀರೆ ಹಾಕ್ಕೊತೀನಿ ಅಂತ ನೋಡಿ ಫಸ್ಟು, ಆಮೇಲೆ ನಿಮ್ಗೆ ಆ ಕ್ಲಿಪ್ಪಿಂಗ್ ತೋರಿಸ್ತೀನಿ. ಸೊ ಗೈಸ್, ಇದು 2 ಸೀರೆ ನಮ್ಮ ಅಮ್ಮನ ಮದುವೆಲಿ ಯಾರು ಕೊಡಿಸಿದ್ದು ಸೀರೆ 2. ಇದು ನಿಮ್ಮ ಅಪ್ಪ ಕೊಡಿಸಿದ್ದು. ಹಾಂ, ಅಂದರೆ ಪರಮೇಶ್ವರಪ್ಪ ಅಪ್ಪ ತಾತನಾದ ಸೀರೆ. ಇದು ಪರ್ಶನ ಕೊಡಿಸಿದ್ದು. ಇದು ಪರ್ಶಂಕಲ್ ಕೊಡಿಸಿದ್ದಾ? ಓಕೆ. ಸೊ ನೋಡಿ, ಆವಾಗ ಪ್ಯೂರ್ ಮೈಸೂರು ಸಿಲ್ಕ್ ಯಾವ ಥರ ಇತ್ತು ಅಂತ. ಅಂದರೆ ಇದು ಉಟ್ಟಾಗ ಒಂದು ಸ್ವಲ್ಪನೂ ಮೈ ಮೇಲೆ ಹಾಕಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ, ಎಷ್ಟು ಚೆನ್ನಾಗಿದೆ. ಮತ್ತು ಇದು ತುಂಬ ಸಣ್ಣದಾಗಿ ಮಡ್ಚ್ಬೋದಲ್ಲ, ಅಂದರೆ ಬ್ಯಾಗಲ್ಲಿ ಆರಾಮಾಗಿ ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗ್ಬೋದು. ಸೊ ಇದು ಅಷ್ಟೇ ನೋಡಿ. ಇವಾಗ ಇದೆಲ್ಲ ಪ್ಯೂರ್ ಇಷ್ಟು ತೊಗೊಳ್ಬೇಕಂದ್ರೆ ಇವಾಗ ತುಂಬ ರೇಟ್ ಆಗುತ್ತಲ್ಲ ಅಮ್ಮ? ಅವಾಗೆಲ್ಲ ಬರೀ 2,500 ರೂಪಾಯಿ. ಅವಾಗಲೇ 2,000. ಅಂದರೆ ಒಂದು 30 ಇಯರ್ಸ್ ಆಗಿದೆ. ಇದು 30 ಇಯರ್ಸ್ ಆಗಿದೆ ಸೀರೆ. ಸೊ 30 ಇಯರ್ಸ್ ಹಳೆ ಸೀರೆನ ಉಡ್ತಾ ಇದ್ದೀನಿ ಇವತ್ತು. ನೋಡೋಣ ಇದು ಉಡೋದೇ ಗೊತ್ತಾಗ್ತಾಯಿಲ್ಲ. ಸೊ ಇವತ್ತು ಯಾವುದಾದ್ರೂ ಒಂದು ಉಡ್ತೀನಿ, ಮತ್ತು ನಮ್ಮೂರ ಹಬ್ಬ ಒಂದಿದೆ ಅವಾಗ ಇನ್ನೊಂದು ಉಡ್ತೀನಿ. ಸೊ ನಮ್ಮ ಅಮ್ಮನ ಸೀರೆ ನಾನು ಉಡ್ಕೊತಾ ಇದ್ದೀನಿ. ಸಂಕ್ರಾಂತಿ ಹಬ್ಬ ಮಾಡಿ. ಸೊ ಮತ್ತೆ ಸಿಗ್ತೀನಿ ರೆಡಿ ಆದಮೇಲೆ. ಸೊ ಗೈಸ್, ಇವಾಗ ನಾನು ರೆಡಿಯಾಗಿ ಬಂದೆ. ಇದು ಈ 2 ಸ್ಯಾರಿ ತೋರಿಸಿದ್ನಲ್ಲ, ಅದರಲ್ಲಿ ಪಿಕಾಕ್ ಗ್ರೀನ್ ಏನಿದೆ ಈ ಸ್ಯಾರಿ ನೋಡ್ತೀವಿ. ಸೊ ಇದೊಂದು 30 ಇಯರ್ಸ್ ಸೀರೆ ಅಂತ ಹೇಳ್ಬೋದು ನಮ್ಮ ಅಮ್ಮಂದು. ತುಂಬ ಖುಷಿ ಇದೆ, ಹುಟ್ಟಿರೋ ಫೀಲೇ ಆಗ್ತಿಲ್ಲ. ನಿಜ ಆಗಿನ ಕಾಲದಲ್ಲೆಲ್ಲ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ, ಈಗ ಈ ಕ್ವಾಲಿಟಿ ಅಂದರೆ ಈ ಥರ ಕ್ವಾಲಿಟಿನೇ ಬರಲ್ಲ ಅಂತ ಅನಿಸುತ್ತೆ. ಸೊ ಬನ್ನಿ, ತಡ ಮಾಡೋದು ಬೇಡ, ಪೂಜೆ ಶುರು ಮಾಡೋಣ. ಸೊ ಸಿಂಪಲಾಗಿ ಪೂಜೆ ಮಾಡಿದ್ದೀವಿ. ಜಸ್ಟ್ ಇಟ್ಟಿ ಸಂಕ್ರಾಂತಿ ಹಬ್ಬ ಅಂತ ಬಂದರೆ ರೆಡಿ ಆಗೋದು. ಯಾಕೆ ಅಂತ ಅಂದರೆ, ಸಣ್ಣ ವಯಸ್ಸಿಂದನೂ ಅಷ್ಟೇ ಸಂಕ್ರಾಂತಿ ಹಬ್ಬ ಬಂತಂದರೆ ಅಮ್ಮ ಫುಲ್ಲು ರೆಡಿ ಮಾಡ್ತಾಯಿದ್ರು. ಲಂಗ ಜಾಕೆಟು, ಲಂಗ ದಾವಣಿ, ಸ್ಯಾರಿ ಎಲ್ಲ ಹಾಕಿ ನೀಟಾಗಿ ಜ್ಯುವೆಲ್ಸ್ ಎಲ್ಲ ಹಾಕಿ ಎಲ್ಲ ಅಕ್ಕಪಕ್ಕದ ಮನೆಗೆಲ್ಲ ಹೋಗಿ ಎಳ್ಕೊಟ್ಬಿಡು ಬಾ ಅಂತ ಎಳ್ಬೀರೋದಕ್ಕೆ ಕಳಿಸ್ತಾಯಿದ್ರು. ಸೊ ಅದು ತುಂಬ ನೆನಪಾಗುತ್ತೆ. ಇವಾಗೆಲ್ಲ ನಾವು ಹೋಗೋದಿಲ್ಲ, ಸಣ್ಣ ವಯಸ್ಸಲ್ಲಾದರೆ ರೆಡಿ ಮಾಡಿ ಕಳಿಸ್ತಾಯಿದ್ರು, ಅವಾಗ ಹೋಗ್ತಾಯಿದ್ವಿ. ಇವಾಗ ಮನೆಗೆ ಬಂದವ್ರಿಗೆ ಹೇಳ್ಕೊಡ್ತಾಯಿದ್ವಿ. ಹ್ಯಾಪಿ ಮಕರ ಸಂಕ್ರಾಂತಿ. ಥ್ಯಾಂಕ್ ಯು. ಹ್ಯಾಪಿ ಮಕರ ಸಂಕ್ರಾಂತಿ. ಥ್ಯಾಂಕ್ ಯು. ಎಳ್ಬೀರಕ್ಕೆ ಬಂದಿದ್ದಾರೆ. ಅಳ್ಕೊಡು ಅಮ್ಮಂಗೆ. ಹಾಯ್ ಚಾರು. ಓ, ಮ್ಯೂಟ್ ಮಾಡು. ಎದ್ರುಕೊಂಡು ಓಡಲ್ಲ. ನೀನು ಕೂತ್ಕೊಂಡು ತಗೋಬೇಕು ತಾನೆ. ಚೆನ್ನಾಗಿದೆ ಡ್ರೆಸ್ ಚೆನ್ನಾಗಿದೆ ಕಣೆ. ಯಪ್ಪ, ಫಸ್ಟ್ ಟೈಮ್ ಅನ್ಸುತ್ತೆ ಇವಳು ನಾ ಫ್ರಾಕಲ್ಲಿ ನೋಡ್ತಿರೋದು ನಾನು ಯಾವಾಗಲೂ. ಅವಳಿಗೆ ಅದೇ ಇಷ್ಟ ಆಗಲ್ವಲ್ಲ ಅಲ್ಲೇನೆ? ಏನು ಇಷ್ಟ ನಿಂಗೆ?
ಮತ್ತೆ ನನಗೆ ಫ್ರಾಕ್ ಇಷ್ಟೆಲ್ಲ ಹಾಕೋದಿಲ್ಲ ಅಂತ ಹೇಳ್ತಿದ್ದೆ. ಹಬ್ಬ ಅಲ್ವಾ ಇಷ್ಟ ಅಂತೇಳಿ. ಅವ್ರು ಹೇಳ್ಕೊಟ್ಟಿದ್ದನ್ನೆಲ್ಲ ಹೇಳ್ತೀಯಾ? ನಿನಗೇನು ಹೇಳಕ್ಕೆ ಬರಲ್ವಾ? ಮತ್ತೆ ಹೇಳು. ತಿಂತಾ ಇರೋದು ಹೇಳ್ತಾರೆ. ಸೆಕೆಂಡ್ ಇಳ್ಬೀರಕ್ಕೆ ಬಂದಿದ್ದಾರೆ. ಹ್ಯಾಪಿ ಸಂಕ್ರಾಂತಿ. ಕುತ್ಕೊಳ್ಳಮ್ಮ. ನಿಂತ್ಕೊಂಡೆ ತಗೊಂತೀವಿ. ಇನ್ನು ಎಷ್ಟು ಮನೆಗೆ ಹೋಗ್ಬೇಕು? ಇನ್ನು ಒಂದೇ ಮನೆನಾ? ಮುಗೀತಾ? ಹ್ಯಾಪಿ ಸಂಕ್ರಾಂತಿ. ಓಕೆ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲದಂತಹ ಸಿಹಿ ನಿಮ್ಮ ಜೀವನದಲ್ಲಿ ಸದಾ ಇರಲಿ, ಹಾಗೆ ಗಾಳಿಪಟದಂತೆ ನಿಮ್ಮ ಕನಸುಗಳು ಎತ್ತರಕ್ಕೇರಲಿ ಅಂತ ಕೇಳ್ಕೊತೀನಿ. ಒನ್ಸ್ ಅಗೇನ್ ನಮ್ಮ ವ್ಯೂವರ್ಸ್ ಯಾರ್ಯಾರು ಇದ್ದೀರಾ, ಪೂಜಾ ಗೌಡ ಕನ್ನಡ ಬ್ಲಾಗ್ಸ್, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಹೇಳಿ, ನನಗೂ ಗೊತ್ತಾಗುತ್ತೆ. ಇನ್ಸ್ಟಾಗ್ರಾಮಲ್ಲಿ ಫೋಟೋ ಶೇರ್ ಮಾಡಿ, ನಾನು ಸ್ಟೋರೀಸ್ಗೆ ಹಾಕ್ತೀನಿ. ಇವಾಗ ಎಳ್ಳು ಬೆಲ್ಲನ ಮನೇಲಿ ಎಲ್ಲರಿಗೂ ಕೊಡೋಣ, ಬನ್ನಿ. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು ಅಜ್ಜಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಒಳ್ಳೆದಾಗಿ ನೀವು ನನಗೆ ಹೇಳ್ಬೇಕು. ಸೊ ಗೈಸ್, ಅವಾಗಲೇ ಹೇಳ್ದಂಗೆ ಏನು ನಾನು ಮಧುಗೌಡ ಅವ್ರದ್ದು ವಿಡಿಯೋ ಅಂದರೆ ಸ್ಯಾರಿ ಒಂದು ರಿವ್ಯೂ ಮಾಡಿದ್ದೆ. ಅದಕ್ಕೆ ಅವ್ರ ವಿಡಿಯೋದಲ್ಲಿ ತೋರಿಸಿದ್ದಾರೆ, ಅಂದರೆ ನಾನು ರಿವ್ಯೂ ಮಾಡಿರೋದು. ಆ್ಯಕ್ಚುಲಿ ನಾನು ಅಮ್ಮಗೆ ಮಧ್ಯಾಹ್ನನೇ ಕಾಲ್ ಮಾಡಿದ್ದೆ. ಅಮ್ಮ ಎಲ್ಲೋ ಹೊರಗಡೆ ಇದ್ದರು. ನಮ್ಮಮ್ಮ ಇವತ್ತೊಂದು ಗೃಹ ಪ್ರವೇಶಕ್ಕೆ ಹೋಗಿದ್ರು. ಅವಾಗಲೇ ಫೋನ್ ಮಾಡಿ ಹೇಳಿದೆ. ನಾನು ಆ್ಯಕ್ಚುಲಿ ಏನೋ ವೀಡಿಯೋ ನೋಡ್ತಿದ್ದೆ, ಹಂಗೆ ಬಂತು. ಸರಿ ಹಂಗೆ ನೋಡೋಣ ಅಂತ ಹಾಕಿದಾಗ ನನಗೆ ಫುಲ್ಲು ಸರ್ಪ್ರೈಸ್ ಆಗೋಯ್ತು. ನನ್ನ ವೀಡಿಯೋ ಅದ್ರಲ್ಲಿ ಬಂತು ಅಂತ. ಅವರೊಂದು ದೊಡ್ಡ ಯೂಟ್ಯೂಬರು. ಸೊ ನಾವೊಂದು ವೀಡಿಯೋ ಮಾಡಿರೋದು ಅವ್ರ ತನಕ ತಲುಪಿದೆ. ಅವರು ಅದನ್ನು ನೋಡಿ ತುಂಬ ಖುಷಿ ಪಟ್ಟಿದ್ದಾರೆ. ನನಗೂ ಖುಷಿ ಆಯಿತು. ತೋರಿಸ್ತೀನಿ ಬನ್ನಿ ವಿಡಿಯೋ. ಹಾಗೆ ಫೋನ್ ಮಾಡಬೇಕಾದ್ರೆ ಒಂದು ವಿಡಿಯೋ ಸಿಕ್ಕಿದೆ ನಮಗೆ. ಯಾರೊಬ್ರು ನಮ್ಮ ಹ್ಯಾಪಿ ಕಸ್ಟಮರ್ ವಿಡಿಯೋ ಮಾಡಿ ಹಾಕ್ತಿದ್ದಾರೆ. ಏನು ಹೇಳಿದರೆ ನೋಡೋಣ ಬನ್ನಿ. ಸೇಮ್ ಅವ್ರ ವಿಡಿಯೋದಲ್ಲಿ ಯಾವ ಥರ ಕಾಣ್ತಿದ್ದೋ ಅದೇ ಥರ ಇದೆ. ತುಂಬ ಜನ ಕಮೆಂಟ್ಸ್ ಆಗಿದ್ರು, ಚೆನ್ನಾಗಿರೋದಿಲ್ಲ, ಕಲರ್ ಹಂಗಿರುತ್ತೆ ಹಿಂಗಿರುತ್ತೆ ಅಂತ. ಬಟ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಓಪನ್ ಮಾಡೋಣ ಪೂರ್ತಿ ಯಾವ ಥರ ಇದೆ ಅಂತ. ನಾವು ಪ್ರತಿಯೊಂದನ್ನು ನೋಡ್ತೀವಿ, ಏನು ರಿವ್ಯೂ ಕೊಟ್ಟಿರ್ತಾರೆ ಅಂತ. ಇದರಲ್ಲೇ ಖುಷಿ ಖುಷಿ ಬಂದ್ವಿ. ಇವ್ರು ಹೇಳಿದ್ದಾರೆ ಏನೋ ಅವ್ರು ಸ್ವಲ್ಪ ಡಿಲೇ ಆಯಿತು ಹೋಗೋದು ಅಂತ. ಇದು ಒಂದು ಸ್ಯಾರಿ ಮಾಡಿ ಸೋ ಮಚ್ ಹೆಸರು ಪೂಜಾ ಗೌಡ ಅಂತೆ. ಆ್ಯಂಡ್ ನಮ್ಮ ಕಸ್ಟಮರ್ ತೊಗೊಂಡಿದ್ದಾರೆ, ರಿವ್ಯೂ ಮಾಡಿ ಹಾಕಿದ್ದಾರೆ. ಸುಮಾರು ಹಾಕಿದ್ದಾರೆ, ಪ್ರತಿಯೊಂದನ್ನು ನೋಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಇವನಿಗೆ. ಸೊ ಅವ್ರ ಬಾಯಲ್ಲಿ ನನ್ನ ಹೆಸರು ಕೇಳಿ ತುಂಬ ಖುಷಿ ಆಯಿತು. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು. ಏನು ಅವ್ರ ಬ್ಲಾಗಲ್ಲಿ ನನ್ನ ವಿಡಿಯೋ ಬರುತ್ತೆ ಅಂತ. ಏನೋ ಖುಷಿ ಆಯಿತು. ಏನು ಎಕ್ಸ್ಪೆಕ್ಟ್ ಮಾಡ್ದಲೇ ಅವ್ರ ಹತ್ರ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ದಲೇ ಅವ್ರು ವಿಡಿಯೋ ಹಾಕಿರೋದು. ಸೊ ಅದು ಸ್ಯಾರಿ ಖಂಡಿತವಾಗ್ಲೂ ನಾನು ಬ್ಲೌಸ್ ಹೊಲಿಸಿ ಒಂದು ವಿಡಿಯೋ ಮಾಡ್ತೀನಿ. ನನಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಒಂದು 3-4 ಸ್ಯಾರಿ ಇದೆ, ಒಂದೇ ಸತಿ ಸ್ಟಿಚಿಗೆ ಕೊಡೋಣ ಅಂತ ಹಾಗೆ ಸುಮ್ಮನೆ ಇದ್ದೀನಿ. ಹೆಂಗೆ ಅನಿಸ್ತಮ್ಮ? ಅಂದ್ಕೊಂಡಿರಲಿಲ್ಲಲ್ಲ. ಅಂದರೆ ನಾನು ಮಧ್ಯಾಹ್ನನೇ ನೋಡಿದೆ. ಹೆಂಗೂ ಸಂಜೆ ಇವಾಗ ಹೆಂಗೂ ಹಬ್ಬ ಮಾಡ್ತೀವಲ್ಲ, ಅಂದರೆ ಲೈಕ್ ಇದು ವಿಡಿಯೋ ಮಾಡಬೇಕಿತ್ತಲ್ಲ ಸಂಕ್ರಾಂತಿದು, ಆವಾಗ ತೋರಿಸೋಣ ಅಂತ ಅಂದ್ಕೊಂಡು ಮಾಡಿದ್ದು. ಖುಷಿ ಆಯಿತು ನನಗೆ. ಒಂಥರ ಹಬ್ಬದ ದಿನ ಒಂಥರ ಸ್ಪೆಷಲ್ ವಿಡಿಯೋ ಥರ ನನಗೆ ಒಂಥರ ಫೀಲ್ ಆಯಿತು. ಖಂಡಿತವಾಗ್ಲೂ ನಾನು ಮೈಸೂರು ಒನ್ ಟೈಮ್ ಹೋದಾಗ ಅವ್ರನ್ನ ಮೀಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸಾಧ್ಯವಾದರೆ ಮೀಟ್ ಮಾಡೋವಂಥ ಅವಶ್ಯಕತೆ ಸಿಕ್ಕಿದ್ರೆ ನಿಜವಾಗ್ಲೂ ಮೀಟ್ ಮಾಡ್ತೀನಿ. ಸೊ ಖುಷಿ ಆಯಿತು. ಸೊ ಗೈಸ್, ಇವತ್ತಿನ ವಿಡಿಯೋ ಅಷ್ಟೇ. ನಾನಂತೂ ತುಂಬ ಖುಷಿಯಾಗಿದ್ದೀನಿ. ಸಂಕ್ರಾಂತಿ ಹಬ್ಬ ಆಗಿತ್ತು. ಹಾಗೆ ಅವರು ಮಧುಗೌಡ ಅವ್ರದ್ದು ಚಾನಲಲ್ಲಿ ನನ್ನ ವೀಡಿಯೋ ಬಂದಿದ್ದು ತುಂಬ ಖುಷಿ ಆಯಿತು. ಅವ್ರು ತುಂಬ ಡೌನ್ ಟು ಅರ್ತ್ ಅಂತ ಅನ್ನಿಸ್ತು. ಯಾಕಂದರೆ ಯಾರು ಪರಿಚಯನೇ ಇಲ್ಲ, ಬಟ್ ನನ್ನ ವೀಡಿಯೋ ನೋಡಿ ರೆಕಗ್ನೈಸ್ ಮಾಡಿ ಅವ್ರ ವೀಡಿಯೋದಲ್ಲಿ ತೋರಿಸಿದ್ದು ನಿಜವಾಗ್ಲೂ ತುಂಬ ಖುಷಿ ಆಯಿತು. ಸೊ ಈ ವಿಡಿಯೋ ಇಷ್ಟೇ, ಇಲ್ಲೇ ಹೆಣ್ಣು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್.